ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ ಚಟ ಮಾಡುವಂತಹ ಸ್ವಾಮಾನಗಳನ್ನು ತರ್ಸಾಕ ಹೋಗ್ಬೇಡ್ರಿ. ಇದು ಈ ವೀರಬಸವ ದೇವರ ರಿಕ್ವೆಸ್ಟ್ ಅಂತ ಬಡ ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣ ಸಿಗದೇ ಇರತಕ್ಕಂತ ಸಂದರ್ಭದಲ್ಲಿ. ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಒಂದು ಸುದ್ದಿ. ತಾಯಿ ಮತ್ತು ಮಕ್ಕಳ ನಡುವಿನ ಸಂಬಂಧ ಯಾವ ರೀತಿ ಕರುಳಬಳ್ಳಿಯ ಸಂಬಂಧ ಇರುತ್ತದೆಯೋ ಇವತ್ತಿನ ದಿನ ಶಿಕ್ಷಕ ವಿದ್ಯಾರ್ಥಿಗಳ ನಡುವಿನ ಸಂಬಂಧ ಅದೇ ರೀತಿ ಇದೆ ಎಂದು ವಕೀಲ ಮೊಹಮ್ಮದ್ ಗೌಸ್ ಹವಾಲ್ದಾರ್ ಹೇಳಿದರು. ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕಿನ ಕುಪ್ಪಕಡ್ಡಿ ಗ್ರಾಮದ ಶ್ರೀ ಜ್ಯೋತಿರ್ಲಿಂಗ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಅಧೀನದಲ್ಲಿ ಬರುವ ಶ್ರೀ ಜ್ಞಾನದೇವ ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಜ್ಞಾನದೇವ ಉತ್ಸವ 2024 ಕಾರ್ಯಕ್ರಮವನ್ನು ಪೂಜ್ಯ ಶ್ರೀಗಳ ಸಮ್ಮುಖದಲ್ಲಿ ಗಣ್ಯ ಮಾನ್ಯರು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯವಾದಿ ಮೊಹಮ್ಮದ್ ಗೌಸರ್ ಹವಾಲ್ದಾರ್, ಅಕ್ಷರ ಮತ್ತು ಜ್ಞಾನಗಿಂತಲೂ ಮಿಗಿಲಾದದ್ದು ಈ ಪ್ರಪಂಚದಲ್ಲಿ ಬೇರೊಂದೂ ಇಲ್ಲ. ಶಿಕ್ಷಕ ವಿದ್ಯಾರ್ಥಿಗಳ ನಡುವಿನ ಸಂಬಂಧ ತಾಯಿ ಮಕ್ಕಳ ನಡುವಿನ ಯಾವ ರೀತಿಯ ಕರುಳಬಳ್ಳಿಯ ಸಂಬಂಧ ಇರುತ್ತದೆಯೋ ಇವತ್ತಿನ ದಿನ ಶಿಕ್ಷಕ ವಿದ್ಯಾರ್ಥಿ ನಡುವಿನ ಸಂಬಂಧವಿದೆ. ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರ ಅನ್ನುವುದು ಅಷ್ಟೇ ಮುಖ್ಯ. ಮನುಷ್ಯನಿಗೆ ಜೀವನದಲ್ಲಿ ಸಂಸ್ಕಾರ ಅನ್ನುವುದು ಅತಿ ಮುಖ್ಯ. ಮಕ್ಕಳು ತಂದೆ ತಾಯಿಗಳಿಗೆ ಹಾಗೂ ಕಲಿಸಿದ ಶಿಕ್ಷಕರಿಗೆ ಯಾವಾಗಲೂ ಚಿರಋಣಿಯಾಗಿರಬೇಕು ಎಂದು ಮಾತನಾಡಿದರು. ಪರಮ ಪೂಜ್ಯ ಶ್ರೀ ವೀರಬಸವ ದೇವರು ಗದ್ದಿಗೇಶ್ವರ ಹಿರೇಮಠ ಹಿರೇ ಆಸಂಗಿ ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ದೇಶ ಸೇವೆ, ಶಿಕ್ಷಣ, ಸಾಹಿತ್ಯ, ಕೃಷಿ, ತಾಂತ್ರಿಕ ಹಾಗೂ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸಾಧನೆಗೈದ ಮಹನೀಯರಿಗೆ ರಾಜ್ಯ ಮಟ್ಟದ ಜ್ಞಾನಶ್ರೀ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಪೂಜ್ಯರು ಸೇರಿದಂತೆ ಹಲವು ಮಹನೀಯರು ಹಾಗೂ ಕುಪ್ಪಕಡ್ಡಿ, ಹಳ್ಳದಗೆಣ್ಣೂರ, ರೋಣಿಹಾಳ, ಮಲಘಾಣ, ಚಿಕ್ಕ ಆಸಂಗಿ, ಹಿರೇ ಆಸಂಗಿ ಗ್ರಾಮದ ವಿದ್ಯಾರ್ಥಿಗಳು, ಪಾಲಕರು, ಪೋಷಕರು ಉಪಸ್ಥಿತರಿದ್ದರು. ಹುದುಗಿರುವ ಸೂಕ್ತ ಶಕ್ತಿಯನ್ನು ಹೊರಗೆಳೆದು ಆತನನ್ನು ಪ್ರಜ್ಞಾವಂತನನ್ನಾಗಿ ಮಾಡುವುದೇ ಶಿಕ್ಷಣ. ಅಸತ್ಯದಿಂದ ಸತ್ಯದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಕೊಂಡೊಯ್ಯುವಂತೆ ಮಾಡುವುದೇ ಈ ಶಿಕ್ಷಣ. ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮಿಹ ವಿದ್ಯತೆ ಎಂಬಂತೆ ಅಕ್ಷರ ಮತ್ತು ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ ಎಂಬಂತೆ ಪ್ರವೇಶ ಪಡೆಯುವುದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ನೀವ್ಯಾರೋ, ಶಿಕ್ಷಕರು ನೀವ್ಯಾರೋ ಇದ್ರಿ. ಅದೇ ವಿದ್ಯಾರ್ಥಿಗಳು ಈ ಶಾಲೆಗೆ ಪ್ರವೇಶ ಪಡೆದ ಬಳಿಕ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ, ತಾಯಿ ಮತ್ತು ಮಕ್ಕಳ ನಡುವಿನ ಯಾವ ತೆರನಾಗಿರ್ತಕ್ಕಂಥ ಕರುಳು ಬಳ್ಳಿಯ ಸಂಬಂಧ ಇರುತ್ತದೆಯೋ ಆ ಸಂಬಂಧ ಇವತ್ತಿನ ದಿನ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಇದೆ. ಕೇವಲ ಶಿಕ್ಷಣವನ್ನು ಕಲಿಸಿದ್ರೆ ಅಷ್ಟೇ ಸಾಲದು. ಬದಲಾಗಿ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಅತಿ ಮುಖ್ಯವಾದದ್ದು. ಇದನ್ನೇ ಸಹಿತ ಒಂದ್ ಕಡೆ ಪರಮ ಪೂಜ್ಯನೀಯ ಶ್ರೀ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರೆ, ಶಿಕ್ಷಣ ಕಲಿತಿರ್ತಕ್ಕಂಥ ವ್ಯಕ್ತಿ ಒಂದು ವೇಳೆ ಭ್ರಷ್ಟನಾದ್ರೂ ಆಗಬಹುದಂತೆ, ಆದ್ರೆ ಸಂಸ್ಕಾರ ಕಲಿತಿರ್ತಕ್ಕಂಥ ವ್ಯಕ್ತಿ ಯಾವತ್ತೂ ಭ್ರಷ್ಟನಾಗಲಾರ ಅಂತ. ಹೀಗೆ ಮನುಷ್ಯನಿಗೆ ಜೀವನದಲ್ಲಿ ಸಂಸ್ಕಾರ ಅನ್ನೋದು ಅತಿ ಮುಖ್ಯವಾದದ್ದು. ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಎಂಬಂತೆ ನಿಮಗೆ ಕಲಿಸಿರ್ತಕ್ಕಂಥ ಗುರುವಿಗೆ ನೀವು ಯಾವತ್ತೂ ಚಿರುಣಿಯಾಗಿರ್ಬೇಕು. ಮಕ್ಕಳು ಒಂದ್ ಕಡೆ ಸರ್ವಜ್ಞ ಹೇಳ್ತಾನಂತೂ ಎಷ್ಟೇ ದೊಡ್ಡವರಾಗಿ ಬೆಳೆದ್ರು ಸಹಿತ ನಿಮಗೆ ಕಲಿಸಿರ್ತಕ್ಕಂಥ ಗುರುವಿಗೆ ನೀವು ಯಾವತ್ತೂ ಚಿರುಣಿಯಾಗಿರಬೇಕು. ಅದೇ ತರನಾಗಿ ಮಕ್ಕಳಾದ ನೀವು ನಿಮ್ಮ ತಂದೆ ತಾಯಿಯರಿಗೂ ಸಹಿತ ಯಾವತ್ತೂ ಚಿರುಣಿಯಾಗಿರ್ಬೇಕು. ಯಾಕಪ್ಪ ಅಂತಂದ್ರ ನೀವು ಇವತ್ತಿನ ದಿನ ನೆರಳಾಗ್ ಕುಂತ 4 ಅಕ್ಷರ ಕಲ್ತ ಇಷ್ಟ್ರ ಮಟ್ಟಿಗೆ ಬೆಳೆದಿರಪ್ಪ ಅಂತಂದ್ರ ಅದು ನಿಮ್ಮ ತಂದೆ ತಾಯಿ ನಿಮಗೆ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅನ್ನೋದನ್ನ ನೀವು ಯಾವತ್ತೂ ಮರಿಬಾರದು. ನಿಮ್ಗೆ ಕಷ್ಟಪಟ್ಟು ದುಡಿದು ಒಂದು ಒಳ್ಳೆಯ ಇಂಥ ಶಿಕ್ಷಣ ಸಂಸ್ಥೆಗೆ ನಿಮ್ಮ ತಂದೆ ತಾಯಿಯರು ನಿಮಗೆ ಸೇರಿಸಿದ್ದಾರೆ. ಹಸಿವು ಮತ್ತು ಬಡತನ ಕಲಿಸುವಷ್ಟು ಪಾಠ ಜಗತ್ತಿನ ಯಾವ ವಿಶ್ವವಿದ್ಯಾಲಯವೂ ಕಲಿಸುವುದಿಲ್ಲವಂತೆ. ಮನುಷ್ಯನಿಗೆ ಜೀವನದಲ್ಲಿ ಹಸಿವಿನ ದಾಹ ಹಾಗೂ ಬಡತನದ ಬೇಗೆಯನ್ನು ಜೀವನದಲ್ಲಿ ಯಾವ ನಿಜವಾಗಲೂ ಅರ್ಥ ಮಾಡ್ಕೊಂಡಿರ್ತಾನೋ
ಅವನೇ ಜೀವನದಲ್ಲಿ ನಿಜವಾಗಲೂ ಮುಂದುವರಿತಾನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಮಕ್ಕಳಿಗೆ ಈ ಭೂಮಿಯ ಮೇಲೆ ಹಿಂದೂಗಳಾಗಿ ಬೆಳೆಸಬೇಡ್ರಿ, ನಿಮ್ಮ ಮಕ್ಕಳಿಗೆ ಈ ಭೂಮಿಯ ಮೇಲೆ ಮುಸಲ್ಮಾನರಾಗಿ ಬೆಳೆಸಬೇಡ್ರಿ, ನಿಮ್ಮ ಮಕ್ಕಳಿಗೆ ಈ ಭೂಮಿಯ ಮೇಲೆ ಕ್ರೈಸ್ತರಾಗಿ ಬೆಳೆಸಬೇಡ್ರಿ, ನಿಮ್ಮ ಮಕ್ಕಳಿಗೆ ಈ ಭೂಮಿಯ ಮೇಲೆ ಜೈನರಾಗಿ ಬೆಳೆಸಬೇಡ್ರಿ. ಬದಲಾಗಿ ಭವ್ಯ ಭಾರತ ದೇಶದ ಒಬ್ಬ ಪ್ರಬುದ್ಧ ಪ್ರಜೆಯಾಗಿ ಬೆಳೆಸಿ. ಜಾತಿ ಧರ್ಮ ಅನ್ನೋದು ಸಮಾಜದಲ್ಲಿನ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತದೆ ಹೊರತು ಜನಸಾಮಾನ್ಯರನ್ನು ಯಾವತ್ತೂ ಉದ್ಧಾರ ಮಾಡಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳುತ್ತಾ, ದ್ವೇಷವನ್ನು ಬಿತ್ತುತ್ತಿರುವ ಪ್ರಚಲಿತ ಈ ಸಮಾಜದಲ್ಲಿ ಹೊನ್ನು ಬಿತ್ತುವವರು ನಾವಾಗೋಣ. ದ್ವೇಷ, ಸಿಟ್ಟು, ಹಗೆತನ, ವೈರತ್ವದಿಂದ ನಾವು ಈ ಭೂಮಿಯ ಮೇಲೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಆದ್ರೆ ಪ್ರೀತಿಯಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ಹೇಳುತ್ತಾ, ಏನಿ ಜ್ಯೋತಿರ್ಲಿಂಗ್ ಅಂತಕ್ಕಂಥ ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಜ್ಯೋತಿರ್ಲಿಂಗ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆ ಅಂತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಈ ಭಾಗದ ಬಡ ವಿದ್ಯಾರ್ಥಿಗಳ ಬಾಳಲ್ಲಿ ನಂದಾದೀಪವಾಗಿ ಬೆಳಗಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳ ಪಾಲಿನ ನಂದಾದೀಪ ಯಾರಾದ್ರೂ ಇದ್ರ ಅದು ಆತ್ಮೀಯ ಸಹೋದರ ಜಗತಾಪ್ ಗೌಡವರು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಜ್ಯೋತಿರ್ಲಿಂಗ ವಿದ್ಯಾವರ್ಧಕ ಈ ಶಿಕ್ಷಣ ಸಂಸ್ಥೆಯು ಕೇವಲ ಕುಬಕಟ್ಟಿ ಗ್ರಾಮಕ್ಕೆ ಮಾತ್ರ ಸೀಮಿತವಾಗದೆ ನಿಮ್ಮ ಶಿಕ್ಷಣದ ಅಂಗ ಸಂಸ್ಥೆಗಳು ದಶ ದಿಕ್ಕುಗಳತ್ತ ಹರಡಲಿ. ನಿಮ್ಮ ಶಿಕ್ಷಣ ಸಂಸ್ಥೆಯ ಜೊತೆಗೆ ನಾವು ಯಾವತ್ತೂ ಇರ್ತೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನನ್ನನ್ನು ಸಹಿತ ಈ ಕೆಲಸ ಮಾಡ್ತಾರಂದ್ರೆ ಸುಮ್ಮನೆ ಡ್ಯಾನ್ಸ್ ಮಾಡಿಸಿ ಕಳಿಸಿ ಬಿಡಬಹುದು. 5 ನಿಮಿಷ ನಿಮಗೆ ಎಲ್ಲರಿಗೂ ಒಂದಿಷ್ಟು ಉಪನ್ಯಾಸ ಹೇಳಕತ್ತಾರೆ, ನೀವು ಕೇಳಾಕ ಬ್ಯಾಸರ ಮಾಡ್ಕೋತೀರಿ. ನೋಡ್ರಿ ಎಷ್ಟು ಆಶ್ಚರ್ಯ ಅನ್ಸುತ್ತೆ. ನಿಮ್ಗೆ 5 ನಿಮಿಷ ನಮ್ಮ ಕ್ಲಾಸ್ ಕೇಳಕ್ ಆಗಂಗಿಲ್ಲ. ಅವ್ ಹುಡುಗರು ದಿವಸ 4 ತಾಸು ಕೂತಿರ್ತಾವ. ಅವ್ರ ಪರಿಸ್ಥಿತಿ ಏನು? ಎನ್ನುವಂತಹ ಚಟ ಮಾಡುವಂತಹ ಸಾಮಾನುಗಳನ್ನ ತರ್ಸಾಕ ಹೋಗ್ಬೇಡ್ರಿ. ಇದು ಈ ವೀರಬಸವ ದೇವರ ರಿಕ್ವೆಸ್ಟ್ ಅಂತ ತಿಳ್ಕೊಳ್ರಿ. ಕೊನೆಯದಾಗಿ ಎಲ್ಲರನ್ನೂ ಎಚ್ಚರಿಸ್ತೇನೆ, ಮಕ್ಕೊಂಡವ್ರನ್ನ ಒಂದಿಟ.
ಕಲಿತಕ್ಕಂಥ ವಿದ್ಯಾರ್ಥಿಗಳಿಂದ ನಾವು ಸನ್ಮಾನಿಸ್ಕೋತೀವಿ ಅಂದರೆ ಅವರು ಪಾಪ ಎಲ್ಲಿಂದ ಬಂದು ಈ ಶಾಲೆಗೆ ಬಂದು ಇಲ್ಲಿ ಕಲಿತು ಬೇರೆ ಕಡೆ ಇದ್ದು ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶಿಕ್ಷಕರನ್ನ ಗೌರವಿಸ್ತಾ ಇದ್ದಾರೆ ಅಂದ್ರೆ ಇದರಷ್ಟು ಸಂತೋಷ ಬೇರೆ ಇನ್ನೊಂದಿಲ್ಲ ನನ್ನ ಜನ್ಮದಲ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಈ ಶಾಲೆಯನ್ನ ಪ್ರಾರಂಭ ಮಾಡಿದ್ದು 2010ರಲ್ಲಿ. ನನ್ನ ಒಂದು ಕನಸಿತ್ತು, ಈ ಒಂದು ರಸ್ತೆಯಲ್ಲಿ ಒಂದು ಶಾಲೆಯನ್ನ ಮಾಡಬೇಕು, ಆ ಮಕ್ಕಳು ಈ ಶಾಲೆಯಲ್ಲಿ ಓಡಾಡಬೇಕು, ಆ ಓಡಾಡದನ್ನ ಜನರು ನೋಡಿ ಖುಷಿ ಪಡಿಬೇಕು ಅನ್ನುವಂತ ಆಸೆ ಇತ್ತು. ಅದು ನನಗೆ ಈ 14 ವರ್ಷ ಈ ಶಾಲೆಯನ್ನು ನಡೆಸಿ ಇವತ್ತಿನ ಸಂತೋಷಕ್ಕೆ ತಾವೆಲ್ಲರೂ ಇಷ್ಟೊಂದು ಸಂತೋಷ ಆಗ್ತದೆ ಅಂದ್ರೆ ಅದನ್ನ ಬಾಯ್ಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನ ಇಲ್ಲಿ ಪಾಲಕರಲ್ಲಿ ಹೇಳ್ತಾರೆ. ಶಾಲೆ ನಡಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿವಿ, ಎಷ್ಟು ಇಲ್ಲಿ ಮೊದಲು ಹೆಂಗಿತ್ತಪ್ಪ ಅಂತಂದ್ರೆ ಇವಾಗೆಲ್ಲ ಕಿನಾಲ್ ನೀರು ಬಂದಾವ, ಸಿಕ್ಕಾಪಟ್ಟೆ ತ್ರಾಸು, ರಸ್ತೆಗಳಿಲ್ಲ, ಏನೂ ಇಲ್ಲ. ವಾಹನಗಳನ್ನು ತಗೊಂಡು ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಶಾಲೆಯನ್ನ ನಡೆಸಿದೀವಿ. ಇಲ್ಲೆಲ್ಲ ಇದ್ದಂತ ವಿದ್ಯಾರ್ಥಿಗಳು ಎಲ್ಲ ನಮ್ಮ ಶಾಲೆಯಲ್ಲಿ 4-5 ವರ್ಷ ಇಲ್ಲೇ ವಸತಿ ನಿಂತು ಶಾಲೆ ಕಲ್ತಾರ. ಅವರು ಶಾಲೆ ಕಲಿಯುವಾಗ ಇಲ್ಲಿ ಬಿಲ್ಡಿಂಗ್ ಇದ್ದಿದ್ದಲ್ಲ, ಗುಡಿಸಲದಲ್ಲಿ ಶಾಲೆ ಕಲ್ತಾರ. ಇವತ್ತು ಒಳ್ಳೆ ಮಟ್ಟಕ್ಕೆ ಹೋಗ್ಯಾರಂದ್ರ ಇದ್ರಂತ ಸಂತೋಷ ನಮಗೆ ಬೇರೆ ಒಂದಿಲ್ಲ ಅನ್ನೋಂತ ಮಾತನ್ನು ಹೇಳ್ತಾ ಇದ್ದಾರೆ. ಜನವರಿ 16ರಂದು ಮಠದ ಉತ್ತರಾಧಿಕಾರಿಗಳಾದ ಶ್ರೀ ಮರುಳಾರಾಧ್ಯರು ಹಠಾತ್ ಲಿಂಗೈಕ್ಯರಾದರೆಂಬ ಸುದ್ದಿ ತಿಳಿದು ಮಠಕ್ಕೆ ಧಾವಿಸುತ್ತಾರೆ. ಆಗ ಅಜ್ಜವ್ರಿಗೆ ಅಡ್ಬಿದ್ದ ಎಲ್ಲರೂ ನಿನ್ನ ಹೆಸರನ್ನೇ ಸೂಚಿಸಿದ್ದಾರೆ. ಸಿದ್ಧಗಂಗನ ಪ್ರೇರಣೆಯೂ ಅದೇ ಆಗಿದೆ. ನಿನ್ನ ಅಭಿಪ್ರಾಯವೇನು? ಗುರುಗಳ ಆಜ್ಞೆ. ಸನ್ಯಾಸತ್ವ ಅಂದರೆ ಎಲ್ಲದರಿಂದ ವಿರಕ್ತನಾಗುವುದು ಅಲ್ಲ. ಸನ್ಯಾಸಿಯ ಜೀವನ ಕತ್ತಿಯ ಅಲಗಿನ ಮೇಲೆ ನಡೆದ ಹಾಗೆ. ಇಡೀ ಸಮಾಜವನ್ನೇ ತನ್ನ ಸಂಸಾರವೆಂದು ಬಾಳುವವನೇ ನಿಜವಾದ ಸನ್ಯಾಸಿ. ಸದಾ ನಿನ್ಮೇಲೆ. ಇನ್ನು ಮುಂದೆ ಈ ಮಠಕ್ಕೆ ನೀನೇ ಉತ್ತರಾಧಿಕಾರಿ. ನನಗೆ ಮದುವೆ ಸಂಸಾರದ ಬಗ್ಗೆ ಆಸಕ್ತಿ ಇಲ್ಲ. ನನ್ನ ಕರ್ತವ್ಯ ಒಂದೇ, ಮಠಾಧಿಕಾರಿಯಾಗಿ ಈ ಕ್ಷೇತ್ರವನ್ನು ಮುನ್ನಡೆಸಬೇಕು. ನನಗೆ ಆಶೀರ್ವಾದ ಮಾಡಲು ನಿರ್ಧಾರ ಮಾಡಿದ್ದೀನಿ ಗುರುಗಳೇ. ನನಗೆ ವಿದ್ಯುಕ್ತವಾಗಿ ಈಗಲೇ ದೀಕ್ಷೆ ಕೊಡಿ, ಇಲ್ಲವೆಂದರೆ ಸಂಬಂಧಿಕರ ಕಾಟ ತಪ್ಪುವುದಿಲ್ಲ. ನನಗೆ ನನ್ನವರು ಅಂತ ಹೇಳ್ಕೊಳ್ಳೋರು ಯಾರು ಇಲ್ಲ. ಈ ಜೀವ ಬಯಸೋದು ಒಂದು ತನ್ನ ಇರೋಕ್ ಸ್ವಲ್ಪ ಜಾಗ, ನಾಲ್ಕೊಳ್ಳೆ ಮಾತು, ಅದು ನಂಗೆ ಯಾರಿಂದಲೂ ಸಿಗ್ಲಿಲ್ಲ, ಇಲ್ಲಾದ್ರೂ ಸಿಗುತ್ತೆ.
ಡಾಕ್ಟರ್ ಕಲ್ಲೂರ್ಸ್ ಎನ್ಕ್ಲೇವ್ ಫುಲ್ಲಿ ಡೆವಲಪ್ಡ್ ಎನ್ಎ ಪ್ಲಾಟ್ಸ್ ಫಾರ್ ಸೇಲ್. ನಗರದ ಜುಮ್ನಾಳ್ ರಸ್ತೆಯಲ್ಲಿರುವ ಡಾಕ್ಟರ್ ಕಲ್ಲೂರ್ ಎನ್ಕ್ಲೇವ್ ರವರ ಎನ್ಎ ಮತ್ತು ವಿಯುಡಿಎ ಅಪ್ರೂವ್ಡ್ ಪ್ಲಾಟ್ಸ್ ಗಳು ನಿಮ್ಮ ವಿಜಯಪುರದಲ್ಲಿ ನಿಮಗಾಗಿ ಲಭ್ಯ. ವಾಸ್ತು ಪ್ರಕಾರ ಪ್ಲಾಟ್ಗಳಿದ್ದು ಡಾಂಬರ್ ರಸ್ತೆ, ಪ್ರತ್ಯೇಕ ಡ್ರೈನೇಜ್ ಕಲೆಕ್ಷನ್, ಮಕ್ಕಳಿಗಾಗಿ ಪ್ಲೇ ಗ್ರೌಂಡ್, ಗಾರ್ಡನ್ ಸೌಲಭ್ಯ ಸೇರಿದಂತೆ ಅಂಡರ್ ಗ್ರೌಂಡ್ ವಿದ್ಯುತ್ ಸಂಪರ್ಕ ಹಾಗೂ ಅತ್ಯುತ್ತಮವಾದ ಬೀದಿ ದೀಪಗಳ ಸೌಲಭ್ಯಗಳನ್ನ ಸುಸಜ್ಜಿತ ಪ್ಲಾಟ್ಗಳಲ್ಲಿ ನಿಮಗಾಗಿ ನೀಡಲಾಗಿದೆ. ಅತ್ಯುತ್ತಮ ಪ್ಲಾಟ್ಗಳನ್ನ ಉತ್ತಮ ಬೆಲೆಯಲ್ಲಿ ಹಿಂದೆ ಖರೀದಿಸಿ. ನಿಮಗಾಗಿ ಲಭ್ಯವಿರುವ ಪ್ಲಾಟ್ಗಳ ಸ್ಥಳ ನಗರದ ಸಾಯಿ ಪಾರ್ಕ್ ಹತ್ತಿರದ ಹಳೆ ಜುಮ್ನಾಳ ರಸ್ತೆ, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಲಿಂ ಖಾಜಿ. ಮೊಬೈಲ್ ನಂಬರ್ 9636363513. ಕಚೇರಿ ವಿಳಾಸ ಕಾಜಿ ಕೇಬಲ್ ಆಫೀಸ್, ಕೆಜಿಎಸ್ ರೋಡ್, ಸಕಾಫ್ ರೋಜಾ, ವಿಜಯಪುರ.